ಪ್ರಧಾನಿ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತುಕತೆ ನಡೆಸಿದ್ದಾರೆ. 35 ನಿಮಿಷ ದೂರವಾಣಿ ಮಾತುಕತೆ ನಡೆಸಿದಂತಹ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್. ಆಪರೇಷನ್ ಸಿಂಧೂರ ಕದನ ವಿರಾಮದ ಬಳಿಕ ಮೊದಲ ಮಾತುಕತೆ ಇದು. 35 ನಿಮಿಷ ದೂರವಾಣಿ ಮಾತುಕತೆ ನಡೆಸಿರತಕ್ಕಂತಹ ಮೋದಿ ಮತ್ತು ಟ್ರಂಪ್ ಆಪರೇಷನ್ ಸಿಂಧೂರ ಅದರ ಕದನ ವಿರಾಮ ಆದ ಬಳಿಕ ಮೊದಲ ಮಾತುಕತೆಯಾಗಿದೆ. G7 ಶೃಂಗ ಸಭೆಗಾಗಿ ಕೆನಡಾ ಪ್ರವಾಸದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ಭೇಟಿಯಾಗಬೇಕಿತ್ತು. ಆದರೆ G7 ಶೃಂಗ ಸಭೆಯಿಂದ ಅರ್ಧದಲ್ಲೇ ಹೋಗಿದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಪ್ರಧಾನಿ ಮೋದಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತುಕತೆ 35 ನಿಮಿಷ ದೂರವಾಣಿ ಮಾತುಕತೆ ನಡೆಸಿದ ಮೋದಿ ಮತ್ತು ಟ್ರಂಪ್. ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಅತ್ಯಂತ ಮಹಾಯುದ್ಧದ ಕದನ ವಿರಾಮದ ನಂತರ ದಿನಕ್ಕೆ 40 ಬಾರಿ ನಾನೇ ಕದನ ವಿರಾಮಕ್ಕೆ ಕಾರಣಕರ್ತ ಅಂತ ಹೇಳಿ ಹೋದ ಕಡೆಗಳಲ್ಲೆಲ್ಲ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡು ತಿರುಗಾಡಿದ್ರು. ಆ ತರಹದ್ದೊಂದು ಅಮೆರಿಕದ ಅಧ್ಯಕ್ಷರ ಜೊತೆ ನಮ್ಮ ದೇಶದ ಅತ್ಯಂತ ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿ ಫೋನ್ ಸಂಪರ್ಕದಲ್ಲಿ ಮಾತನಾಡಿದ್ದಾರೆ. ನಿರಂತರ 30 ನಿಮಿಷಕ್ಕೂ ಹೆಚ್ಚು ಗಂಟೆಗಳ ಕಾಲ ಮಾತುಕತೆ ನಡೆದಿದೆ. G7 ಶೃಂಗ ಸಭೆ ಅದರ ಹಿನ್ನೆಲೆಯಲ್ಲಿ ಕೆನಡಾ ಪ್ರವಾಸದಲ್ಲಿರ್ತಕ್ಕಂತಹ ನಮ್ಮ ದೇಶದ ಪ್ರಧಾನಿ ಆ ಶೃಂಗ ಸಭೆಯಿಂದ ಅರ್ಧಕ್ಕೆದ್ದೋಗಿದ್ರು ಡೊನಾಲ್ಡ್ ಟ್ರಂಪ್ ಕೆಲ ಕಾರಣಗಳನ್ನು ನೀಡಿ. ಹಾಗಾಗಿ ಹೆಚ್ಚಿನ ಮಾತಿಗೆ ಸಿಕ್ಕಿರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೆಲ ಮಹತ್ವದ ವಿಚಾರಗಳನ್ನು ಮಾತನಾಡೋದಕ್ಕೋ ಅಥವಾ ದೇಶದ ಭದ್ರತೆಯ ಬಗ್ಗೆ ಮಾತನಾಡೋದಕ್ಕೋ ಅಥವಾ ಈಗ ನಡೀತಾ ಇರತಕ್ಕಂತಹ ಪ್ರಸಕ್ತ ಯುದ್ಧದ ಬಗ್ಗೆ ಮಾತನಾಡೋದಕ್ಕೋ ಗೊತ್ತಿಲ್ಲ. ಮಾರ್ಗ ಮಧ್ಯದಲ್ಲಿ ಅಮೆರಿಕ ಬಂದು ಹೋಗಿ ಪ್ರಧಾನಿ ಮೋದಿಗೆ ಆಹ್ವಾನ ನೀಡಿದ ಅಮೆರಿಕ ಅಧ್ಯಕ್ಷ ಟ್ರಂಪ್ G7 ಶೃಂಗ ಸಭೆಗಾಗಿ ಕೆನಡಾ ಪ್ರವಾಸದಲ್ಲಿರುವಂತಹ ಪ್ರಧಾನಿ ಮೋದಿ ಹೋಗ್ತಾ ನಮ್ಮ ಕಡೆ ಬಂದು ಹೋಗಿ ಅಂದವ್ರೆ. ಭಾರತಕ್ಕೆ ವಾಪಸ್ ಆಗುವ ವೇಳೆ ಅಮೆರಿಕಕ್ಕೆ ಬಂದು ಹೋಗಿ ಎಂದ ಡೊನಾಲ್ಡ್ ಟ್ರಂಪ್. ಆದರೆ ಮಾರ್ಗ ಮಧ್ಯೆ ಅಮೆರಿಕಕ್ಕೆ ಭೇಟಿ ನೀಡಲು ಸಾಧ್ಯವಾಗಲ್ಲ. ಅಮೆರಿಕ ಅಧ್ಯಕ್ಷರಿಗೆ ತಮ್ಮ ಅಸಹಾಯಕತೆ ತಿಳಿಸಿದ ಪ್ರಧಾನಿ ಮೋದಿ ಮಾರ್ಗ ಮಧ್ಯದಲ್ಲೇ ಅಮೆರಿಕಕ್ಕೆ ಬಂದು ಹೋಗೋದಕ್ಕಾಗಲ್ಲ. ಪ್ರಧಾನಿ ಮೋದಿಗೆ ಆಹ್ವಾನ ನೀಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬರ್ತಾ ನಮ್ಮ ಅಟ್ಟಿಗೂ ಬಂದೋಗಿ ಅನ್ನೋ ತರ ನಮ್ಮ ದೇಶಕ್ಕೆ ಬಂದು ಹೋಗಿ. G7 ಶೃಂಗ ಸಭೆಗಾಗಿ ಕೆನಡಾ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಭಾರತಕ್ಕೆ ವಾಪಸ್ ಆಗುವ ವೇಳೆ ಅಮೆರಿಕಕ್ಕೆ ಬಂದು ಹೋಗಿ ಎಂದ ಡೊನಾಲ್ಡ್ ಟ್ರಂಪ್. ಸಂಬಂಧಗಳು ಅತ್ಯಂತ ಆತ್ಮೀಯತೆ ಇದೆ ಭಾರತ ಮತ್ತು ಅಮೆರಿಕದ್ದು. ಸಂಬಂಧಗಳ ಆತ್ಮೀಯತೆಯ ಜೊತೆಗೂ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ನಡುವಿನ ಮಾನಸಿಕ ಸಂಬಂಧ ದಿನದಿಂದ ದಿನಕ್ಕೆ ಅತ್ಯಂತ ಆತ್ಮೀಯತೆಗೆ ತಿರುಗ್ತಾ ಇದೆ. G7 ಶೃಂಗ ಸಭೆಯಲ್ಲಿ ಅಥವಾ ಕೆನಡಾ ಪ್ರವಾಸದಲ್ಲಿರುವಂತಹ ನಮ್ಮ ದೇಶದ ಪ್ರಧಾನಿಯನ್ನ ಅಮೆರಿಕ ದೇಶದ ಪ್ರೆಸಿಡೆಂಟ್ ಫೋನ್ ಮುಖಾಂತರವಾಗಿ ಬಂದು ಹೋಗಿ ಅಂತ ಹೇಳಿ ಪ್ರತ್ಯೇಕ ಆಹ್ವಾನ ಕೊಡುವಂತಹ ಪದ್ಧತಿ ಅಮೆರಿಕದ ಇತಿಹಾಸದಲ್ಲಿ ಭಾರತದ ಪ್ರಧಾನಿಯ ಜೊತೆ ಮಾತ್ರ ತೋರ್ಪಡಿಸಿರುವಂತಹದ್ದು. ಸಾಕಷ್ಟು ಪ್ರಧಾನಿಗಳ ಜೊತೆ ಆತ್ಮೀಯತೆಗಳಿರಬಹುದು ಡೊನಾಲ್ಡ್ ಟ್ರಂಪಿಗೆ, ಆದರೆ ನರೇಂದ್ರ ಮೋದಿಯವರ ಜೊತೆ ಇನ್ನಿಲ್ಲದ ಎಸೆಳೆತ, ಇನ್ನಿಲ್ಲದ ಆಕರ್ಷಣೆ. ಅದು ಸೈದ್ಧಾಂತಿಕ ಆಕರ್ಷಣೆನಾ ಅಥವಾ ಬೇರೆ ಕಾರಣಗಳಿದಾವ ಗೊತ್ತಿಲ್ಲ. ಬಟ್ ಭಾರತದ ಮೇಲೆ ಒಂದು ಪ್ರತ್ಯೇಕ ಸ್ನೇಹ ಅಮೆರಿಕಕ್ಕಿದೆ. ಪಾಕಿಸ್ತಾನದೊಂದಿಗೆ ಸಂಧಾನ ಇಲ್ಲ ಟ್ರಂಪಿಗೆ ತಿಳಿಸಿದ ಪ್ರಧಾನಿ ಮೋದಿ. ಇದು ಅತ್ಯಂತ ಮಹತ್ವದ ಮಾತು. ಕದನ ವಿರಾಮಕ್ಕಾಗಿ ಯಾವುದೇ ಸಂಧಾನ ನಡೆದಿಲ್ಲ. ಕದನ ವಿರಾಮಕ್ಕಾಗಿ ಯಾವುದೇ ವ್ಯಾಪಾರ ವ್ಯವಹಾರದ ಮಾತುಕತೆಯೂ ನಡೆದಿಲ್ಲ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ನಡೆಸಿದ್ದೇ ನಾನು ಎಂದು ಹೇಳಿದ್ದ ಟ್ರಂಪ್ ಎರಡೂ ರಾಷ್ಟ್ರಗಳ ನಡುವೆ ವ್ಯಾಪಾರ ಆಧಾರದಲ್ಲಿ ಕದನ ವಿರಾಮ ಮಾಡಿಸಿದ್ದೆ. ಈಗಾಗಲೇ 13 ಬಾರಿ ಹೇಳಿಕೊಂಡಿರುವಂತಹ ಅಮೆರಿಕದ ಅಧ್ಯಕ್ಷ ಟ್ರಂಪ್ ನಾವೇ ಅಷ್ಟು ಸತಿ ಹೇಳ್ಕೊಂಡಿಲ್ಲ. ಆದರೆ ಇವತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತುಕತೆ ವೇಳೆ ಪ್ರಧಾನಿ ಮೋದಿ ಸ್ಪಷ್ಟನೆ. ಏಪ್ರಿಲ್ 21ರಂದು ನಡೆದಿದ್ದ ಪಹಲ್ಗಾಮ್ ದಾಳಿಯ ಬಗ್ಗೆ ಚರ್ಚೆ. ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದಂತಹ ಟ್ರಂಪ್ ಆಪರೇಷನ್ ಸಿಂಧೂರದ ಬಗ್ಗೆ ಟ್ರಂಪ್ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಪಾಕಿಸ್ತಾನದೊಂದಿಗೆ ಸಂಧಾನ ಇಲ್ಲ.
ಟ್ರಂಪ್ಗೆ ನೇರವಾಗಿ ತಿಳಿಸಿದ್ದಾರೆ. ಕದನ ವಿರಾಮಕ್ಕಾಗಿ ಯಾವುದೇ ಸಂಧಾನ ನಡೆದಿಲ್ಲ. ಸೊ ಪಹಲ್ಗಾಮ್ ದಾಳಿಯ ನಂತರ ಭಾರತ ತಟ್ಟಿದ ಪಾಕಿಸ್ತಾನವನ್ನು ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರವನ್ನು ಭಾರತ ಕೊಟ್ಟಿತ್ತು. ಅದರಲ್ಲಿ ಯಾವ ಸಂದೇಹವೂ ಬೇಡ. ಭಾರತ ಪಾಕಿಸ್ತಾನ ಹಿಂದೆಂದೂ ಕೂಡ ಇನ್ನೊಂದು 5 ವರ್ಷ ಅವರು ಎದ್ದು ನಿಲ್ಲೋದಕ್ಕೆ ಸಾಧ್ಯವಾಗದಂತಹ ತ್ರಾಣವನ್ನು ಕ್ಷೀಣಿಸಿತ್ತು. ಭಾರತದ ಅತ್ಯಾಧುನಿಕ ಆಯುಧಗಳ ದಾಳಿಯಿಂದ ಪಾಕಿಸ್ತಾನ ತತ್ತರಿಸಿ ಹೋಗಿತ್ತು. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನೇ ಮಧ್ಯಪ್ರವೇಶ ಮಾಡಿ 2 ದೇಶಗಳಿಗೂ ಕೂಡ ಎಚ್ಚರಿಕೆ ಕೊಟ್ಟು ಕದನ ವಿರಾಮಕ್ಕೆ ಕಾರಣ ಆದವನು ನಾನೇ ಅಂತ ಹೇಳಿ ಒಂದು 13 ಸತಿ ಹೇಳಿದರು. ಓದು ಕಡೆಗಳಲ್ಲೆಲ್ಲ ಇದೇ ಕ್ರೆಡಿಟ್. ಆದರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನರೇಂದ್ರ ಮೋದಿ ಅವರು ಕೂಡ ಎಷ್ಟಂತ ತಡೆದಿಡ್ಕೊಳ್ಳೋದು. ಸೊ ಇವತ್ತು ಹೇಳಿದ್ದಾರೆ. ಸೊ ಇನ್ನೂ ಕೂಡ ಸಂಧಾನದ ಪರಿಪೂರ್ಣತೆ ಆಗಿಲ್ಲ. ಸೊ ಆ ಬಗ್ಗೆ ಮಾತನಾಡಿದ್ದಾರೆ. ಇದು ಮೋದಿ ಮತ್ತು ಟ್ರಂಪ್ ನಡುವಿನ ಸಂಭಾಷಣೆಯ ಒಂದಷ್ಟು ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.